ಹಲೋ ಗಾಯ್ಸ್, ಆಲ್ ಆಫ್ ಯು ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಆಂಧ್ರ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಚ್ಚಿರುವಂಥ ಈರುಳ್ಳಿ, ಹಸಿಮೆಣಸಿಕಾಯಿ ಇದು ಫ್ರೈಗೆ ಹಾಕ್ಕೊಂಡ್ಬಿಡ್ತೀನಿ. ನಂತರ ಇಲ್ಲಿರುವಂಥ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವು ಮೂರು ಹಾಕಿ ರುಬ್ಕೊಳ್ತೀನಿ ನಾನು. ನೆಕ್ಸ್ಟ್ ಇದು ಕಾರ್ನ್ಫ್ಲವರ್ ಇಟ್ಕೊಂಡಿದ್ದೀನಿ, ಇದು ಹೇಳ್ತೀನಿ ಯಾವಾಗ ಹಾಕಬೇಕು ಅಂತ ಅಂದ್ಬಿಟ್ಟು. ಹಲೋ ಗಾಯ್ಸ್, ಈಗ ಆಂಧ್ರ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಹಾಕಿದ್ದೀನಿ. ಮೊದಲಿಗೆ ಈರುಳ್ಳಿ, ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿಕಾಯಿ ಜಾಸ್ತಿನೇ ಹಾಕಬೇಕು, ಯಾಕಂದ್ರೆ ಗ್ರೀನ್ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೈ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಇದಕ್ಕೆ ಮೇನಾಗಿ ಗ್ರೀನ್ ಚಿಲ್ಲಿ ಚಿಕನ್ ಆಗಿರೋದ್ರಿಂದ ಹಸಿಮೆಣಸಿಕಾಯಿ ಜಾಸ್ತಿ ಹಾಕಬೇಕು. ರುಬ್ಕೊಳ್ಳೋದಕ್ಕೂ ಅಷ್ಟೇ, ಇಲ್ಲಿ ಫ್ರೈ ಮಾಡ್ಕೊಳ್ಳೋವಾಗಲೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ. ಇದು ಆಗ್ತಾಯಿದೆ. ಈಗ ಇದಕ್ಕೆ ಈರುಳ್ಳಿ, ಹಸಿಮೆಣಸಿಕಾಯಿ ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ತಿರುಗ್ಕೊಳ್ಳಿ ಚೆನ್ನಾಗಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಯಿತು. ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳಿ. ಈಗ ಚಿಕನ್ ಹಾಕ್ಕೊಂಡು ತಿರುಗ್ಕೊಳ್ಳಿ ಚೆನ್ನಾಗಿ. ಈಗ ಗೈಸ್ ಫ್ರೈ ಆಗ್ತಾ ಇದೆ. ಈಗ ಆಗಲೇ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಇದು. ನಾನು ಹೇಳಿದ್ನಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿಕಾಯಿ. ಇದಕ್ಕೂ ಅಷ್ಟೇ ಹಸಿಮೆಣಸಿಕಾಯಿ ಜಾಸ್ತಿ ಹಾಕ್ಕೊಬೇಕು. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೆಕ್ಸ್ಟು ಸೋಯಾ ಸಾಸು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕೊಳ್ಳೋಣ. ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗ್ಕೊಂಬಿಡೋಣ. ಸೊ ಗೈಸ್ ಬೇಯ್ತಾ ಇದೆ. ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಬಿಡಿ. ಈಗ ಒಂದ್ಸರಿ ತಿರುಗ್ಕೊಂಬಿಡಿ ಚೆನ್ನಾಗಿ. ಸೊ ಗೈಸ್ ಬೇಯ್ತಾ ಇದೆ. ಈಗ ನಿಂಬೆಹಣ್ಣು ಹಿಂಡ್ಕೊಂಡಾದ್ಮೇಲೆ ಒಂದು 2-3 ನಿಮಿಷ ಬಿಟ್ಬಿಟ್ಟು ಅನಂತರ ಫೈನಲ್ಲಾಗಿ ಈ ಕಾರ್ನ್ಫ್ಲವರ್ ಹಾಕಿ ತೋರಿಸಿದ್ನಲ್ಲ, ಇದನ್ನು ನೀರು ಜೊತೆ ಈ ಥರ ಇದು ಮಾಡಿಬಿಟ್ಟು ಲಾಸ್ಟಿಗೆ ಇದು ಹಾಕ್ಬಿಟ್ಟು ಒಂದು 5 ನಿಮಿಷ ಇದು ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ಒಂದು 5 ನಿಮಿಷ ಆದಮೇಲೆ ಇಳಿಸ್ಬಿಡಿ ಇದನ್ನು.